ಸ್ವಾಮೀಜಿಗಳು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಸೊ ಅವಾಗ ಬೇಕಂತ ಸ್ವಾಮೀಜಿ ಬೇಡ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಬೆಲ್ಲದವ್ರು ಇರ್ಬೋದು, ಶಶಿ ಪಾಟೀಲ್ ಅವ್ರು ಇರ್ಬೋದು. ನೋಡಿ, ನಾನು ಹೇಳಿದೆ ಇವಾಗಲೇ, ದಿನವೊಂದಕ್ಕೂ ಆದಿ ಬೀದಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡೋದ್ರ ಬದಲು ಒಂದು 4 ಕೋಣೆ ಮಧ್ಯೆ ಕುತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಸಂಬಂಧಪಟ್ಟವರು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು, ಯಾಕೆ ಈ ರೀತಿ ಆಗಿದೆ ಅಂತೇಳಿ ಒಂದು ಸಮಾಲೋಚನೆ ಮಾಡಿದ್ರೆ ಒಳ್ಳೆಯದು. ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ. ನಾನು ನೋಡ್ರಿ, ನಾನು ಯಾರಿಗೂ ಸಲಹೆ ಮಾಡೋಷ್ಟು ದೊಡ್ಡವಳಲ್ಲ, ಗುರುಗಳಿಗೂ ನಾನು ಹೇಳೋಷ್ಟು ದೊಡ್ಡವಳಲ್ಲ. ಒತ್ತಾಯ ಅಂತ ಅಲ್ಲ, ಇದೇನು ದಿನನಿತ್ಯ ಬರ್ತಾ ಇದೆ ಮಾಧ್ಯಮದಲ್ಲಿ, ಇದೆಲ್ಲ ಒಂದು ಸರಿ ಕುತ್ಕೊಂಡು ಇದನ್ನು ಬಗೆಹರಿಸ್ಕೊಳ್ಳಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಪಂಚಮಸಾಲಿ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲೂ ನೋಂದಣಿ ಆಗಿಲ್ಲ. ಬಟ್ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಹಿಳಾ ಘಟಕವನ್ನು ಒಂದು ಬಲಗೊಳಿಸೋದಕ್ಕೋಸ್ಕರ, ಹೋರಾಟಕ್ಕೆ ಮಹಿಳೆಯರನ್ನ ಮುಂಚೂಣಿಯಲ್ಲೇ ತರೋದಕ್ಕೋಸ್ಕರ ನನ್ನನ್ನು ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಅದು ಎಲ್ಲೂ ಕೂಡ ನೋಂದಣಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿದೆ, ಮಠದ ಭಕ್ತಲಾಗಿ ನಾನು ಒಂದು ಕೋರಿಕೆಯನ್ನು ಇಡ್ಬೋದು ಹೊರತು ಟ್ರಸ್ಟ್ ಇದೆ, ಅದಕ್ಕಂತಾನೆ ಟ್ರಸ್ಟ್ನ ಅಧ್ಯಕ್ಷರು, ಸದಸ್ಯರು. ಜೂನಿಯರ್ ಚೆನ್ನಮ್ಮ ಅಂತಲ್ಲ, ಖಂಡಿತವಾಗ್ಲೂ ನಾನು ಸಮಾಜದ ವಿಷಯ ಬಂದಾಗ ಖಂಡಿತವಾಗಿ ಹೇಳಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದೆ, ನಾನು ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡವಳಲ್ಲ, ಭಾಳ ಚಿಕ್ಕವಳು. ಆದರೂ ಕೂಡ ಈ ಥರ ಆದಿ ಬೀದಿ ಒಂದು ಸ್ಟೇಟ್ಮೆಂಟ್ಗಳು ಒಳ್ಳೆಯದಲ್ಲ. ಎಲ್ಲರೂ ಕುತ್ಕೊಂಡು ಒಂದು ಸಮಾಲೋಚನೆ ಮಾಡಲಿ. ಎಲ್ಲರೂ ಒಂದು ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿ ಈ ಥರ ನಾವು ಸಮಾಜದ ಒಂದು ಮರ್ಯಾದೆಯನ್ನು ಬೀದಿಗಿಡುವಂಥದ್ದು ಭಾಳ ತಪ್ಪು. ಎಲ್ಲರೂ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನೋಂಥ. ನಾನು ಯಾರ ಬಗ್ಗೆನೂ ಮಾತಾಡೋಷ್ಟು ದೊಡ್ಡವಳಲ್ಲ ಅಂತ ಹೇಳಿದೆ. ನೋಡ್ರಿ, ಇದು ಒಂದೇ ಈಗ ನಿಮಗೆ ಒಂದು ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇರ್ಬೋದು, ಒಳಗೆ ಯಾವ ರೀತಿ ಇದೆ ಆ ಟ್ರಸ್ಟ್ನ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಗೊತ್ತು. ನೀವು ಹೊರಗೆ ನೋಡುವಂಥದ್ದನ್ನು ಮಾತಾಡ್ಬೋದು ಅಷ್ಟೇ. ಒಳಗೆ ಯಾವ ರೀತಿ ಇದೆ ಅವ್ರಿಗೆ ಕೇಳಿ ತಿಳ್ಕೊಂಡ್ರೆ ಗೊತ್ತಾಗೋದು. ಇದು ಯಾವುದಕ್ಕೋಸ್ಕರ ಒಂದು ಸಮಸ್ಯೆ ಉದ್ಭವವಾಯಿತು, ಇದು ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ಅಧ್ಯಕ್ಷರಿಗೆ ಕೇಳಿದ್ರೆ ಒಳ್ಳೆಯದು, ಪದಾಧಿಕಾರಿಗಳಿಗೆ ಕೇಳಿದರೆ ಒಳ್ಳೆಯದು.